ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇನ್ನು ಮುಂದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಈ 5 ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಬ್ಯಾಂಕ್ ಸಾಲಗಳಿಗೆ ಸಂಬಂಧಪಟ್ಟಂತೆ 5 ಅರ್ಹತಾ ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಈ 5 ಅರ್ಹತೆಗಳನ್ನು ನೀವು ಹೊಂದಿದ್ದರೆ ಮಾತ್ರ ನೀವು ಬ್ಯಾಂಕಿನಲ್ಲಿ ಇನ್ನು ಮುಂದೆ ಸಾಲವನ್ನು ಪಡೆದುಕೊಳ್ಳಬಹುದು. ಹಾಗಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮದ ಪ್ರಕಾರ ಯಾವ 5 ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇಂಪಾರ್ಟೆಂಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಬ್ಯಾಂಕ್ ಸಾಲ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೆಯದಾಗಿ, ಹಳೆಯ ಖಾತೆಯನ್ನು ಹೊಂದಿದ್ದು ಆ ಖಾತೆಯಲ್ಲಿ ನೀವು ಕಳೆದ 1 ವರ್ಷದಿಂದ ಯಾವುದೇ ವಹಿವಾಟು ಮಾಡದೇ ಇದ್ದರೆ ನೀವು ಯಾವುದೇ ರೀತಿಯ ಸಾಲವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಖಾತೆಯಲ್ಲಿ ಕಳೆದ 1 ವರ್ಷದಿಂದ ಯಾವುದೇ ರೀತಿಯ ವಹಿವಾಟು ಆಗದಿದ್ದರೆ ನೀವು ಲೋನ್ ಪ್ರೊಸೆಸ್ ಅನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ಕೇವಲ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದರೆ ಸಾಕಾಗುವುದಿಲ್ಲ. ಬದಲಾಗಿ ನೀವು ಬ್ಯಾಂಕ್ ಖಾತೆಯಲ್ಲಿ ನಿಯಮಿತವಾದ ಟ್ರಾನ್ಸಾಕ್ಷನ್ಗಳನ್ನು ಮಾಡಬೇಕಾಗುತ್ತೆ. ಲೋನ್ ಪ್ರೊಸೆಸ್ನಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಎರಡನೆಯದಾಗಿ, KYCಯನ್ನು ಅಪ್ಡೇಟ್ ಮಾಡದ ಗ್ರಾಹಕರು ಕೆಲವರು ತಮ್ಮ ಬ್ಯಾಂಕ್ ಖಾತೆಗೆ KYCಯನ್ನು ಅಪ್ಡೇಟ್ ಮಾಡೋದಿಲ್ಲ. ಅಂದರೆ ಪ್ಯಾನ್ ಸಂಖ್ಯೆ ಲಿಂಕ್ ಆಗಿರ್ಬೋದು, ಆಧಾರ್ ಸಂಖ್ಯೆ ಲಿಂಕ್ ಆಗಿರ್ಬೋದು ಅಥವಾ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರ್ಬೋದು. ಯಾವ ಗ್ರಾಹಕ KYCಯನ್ನು ಅಪ್ಡೇಟ್ ಮಾಡುವುದಿಲ್ಲವೋ ಅಂತಹ ಗ್ರಾಹಕರ ಸಾಲದ ಅರ್ಜಿಗಳು ತಿರಸ್ಕಾರವಾಗುತ್ತೆ. ಇನ್ನು ಮೂರನೆಯದಾಗಿ, ಮಲ್ಟಿಪಲ್ ಲೋನ್ ಡಿಫಾಲ್ಟ್ ಇರುವವರು ಒಂದೇ ಸಮಯದಲ್ಲಿ ವಿವಿಧ ಬ್ಯಾಂಕಿನಲ್ಲಿ ಸಾಲವನ್ನು ಹೊಂದಿದ್ದು ಕೆಲವು EMIಗಳನ್ನು ಮಿಸ್ ಮಾಡದಿದ್ದರೆ ಅಥವಾ ನಿಮ್ಮ ಸಾಲಗಳು ರೋಟ್ ಆಫ್ ಆಗಿದ್ದರೆ ನಿಮ್ಮನ್ನು ರಿಸ್ಕ್ ಕ್ಯಾಟಗರಿಗೆ ಹಾಕಲಾಗುತ್ತೆ. ಒಂದು ವೇಳೆ ಈ ತಪ್ಪನ್ನು ಮಾಡಿದರೆ ನೀವು ತಕ್ಷಣವೇ ಸರಿಪಡಿಸಿಕೊಳ್ಳಬೇಕು. ಇಲ್ಲವಾದರೆ ನೀವು ಯಾವುದೇ ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇನ್ನು ನಾಲ್ಕನೆಯದಾಗಿ, ಇನ್ಕಮ್ ಪ್ರೂಫ್ ಇಲ್ಲದೆ ಇರುವವರು ಬ್ಯಾಂಕ್ ಸಾಲವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ನೀವು ಸ್ಯಾಲರಿ ಸರ್ಟಿಫಿಕೇಟ್ ಅಥವಾ ITR ಮಾಹಿತಿಗಳನ್ನು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಯಾವುದೇ ಬ್ಯಾಂಕುಗಳು ಸಾಲದ ದೃಢೀಕರಣವಿಲ್ಲದೆ ನಿಮಗೆ ಸಾಲವನ್ನು ಕೊಡುವುದಿಲ್ಲ. ಉದಾಹರಣೆಗೆ ವೆಹಿಕಲ್ ಲೋನ್, ವೈಯಕ್ತಿಕ ಸಾಲ, ಗೃಹ ಸಾಲ, ಹೀಗೆ ಯಾವುದೇ ರೀತಿಯ ಸಾಲವಾಗಿರಬಹುದು. ನೀವು ಸಾಲವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ನಿಮ್ಮ ಸ್ಯಾಲರಿ ಸರ್ಟಿಫಿಕೇಟ್ ಅಥವಾ ITR ದಾಖಲೆಯನ್ನು ಕಡ್ಡಾಯವಾಗಿ ಕೊಡಬೇಕು. ಇನ್ನು ಕೊನೆಯದಾಗಿ, ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುವಂತೆ ಓವರ್ಡ್ಯೂ ರೆಕಾರ್ಡ್ ಅನ್ನು ಹೊಂದಿರುವವರು ನಿಮ್ಮ ಪ್ಯಾನ್ ಸಂಖ್ಯೆ ಮೇಲೆ ಯಾವುದೇ ರೀತಿಯ ಸಾಲದ ಓವರ್ಡ್ಯೂ ಇದ್ದರೆ ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ವೆಹಿಕಲ್ ಲೋನ್ ಆಗಿರಬಹುದು, ವೈಯಕ್ತಿಕ ಸಾಲವಾಗಿರಬಹುದು ಅಥವಾ ಗೋಲ್ಡ್ ಲೋನ್ ಆಗಿರಬಹುದು. ಹೀಗೆ ಯಾವುದಾದರೂ ಒಂದು ಸಾಲವನ್ನು ನೀವು ಪದೇ ಪದೇ ಓವರ್ಡ್ಯೂ ಮಾಡಿದರೆ ನೀವು ಮುಂದಿನ ದಿನಗಳಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಇನ್ನು ಮುಂದೆ ಯಾವುದಾದರೂ ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ನೀವು ಈ 5 ಅರ್ಹತಾ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ. ಈ ನಿಯಮ ಸಾಲ ಮಾಡುವ ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ.